ಅವರು ತುಂಬಾ ಹೊತ್ತಿನಿಂದ ನಡೆದುಕೊಂಡೇ ಇದ್ದರು. ದಣಿವು ಇಬ್ಬರನ್ನೂ ಆವರಿಸಿತ್ತು. ಅವನು ಏನನ್ನೂ ಕೇಳಲಿಲ್ಲ, ಅವರು ಕೂಡ ಏನೂ ಹೇಳಲಿಲ್ಲ. ಮಾತಿಲ್ಲದ ಮೌನವೇ ಅವರ ನಡುವೆ ಹಬ್ಬಿಕೊಂಡಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವನು ಹೇಳಿದ, ಇನ್ನೇನು ಸ್ವಲ್ಪ ದೂರ, ಶಿವಮೂರ್ತಿ ಸರ್ಕಲ್ ದಾಟಿದ್ರೆ ಸಾಕು, ಅಲ್ಲಿ ಹೋಟೆಲ್ ಇದೆ. ಅಂದಳು ಅವಳು. ಮಾತು ಶುರು ಮಾಡಿದರೆ ಎಲ್ಲವೂ ಕುಸಿದು ಬೀಳುತ್ತದೋ ಅನ್ನೋ ಭಯ ಅವಳಲ್ಲಿತ್ತು. ತಾನು ಯಾವ ನಿರ್ಧಾರಕ್ಕೆ ಬಂದಿದ್ದಾಳೆ ಎಂಬುದೇ ಅವಳಿಗೆ ಸ್ಪಷ್ಟವಾಗಿರಲಿಲ್ಲ. ಮೊದಲು ಚೆನ್ನಾಗಿಯೇ ನಡೆಯುತ್ತಿದ್ದ ಅವಳು ನಿಧಾನವಾಗಿ ದಣಿವಿನಿಂದ ಕುಗ್ಗತೊಡಗಿದಳು. ಹೆಜ್ಜೆಗಳು ಭಾರವಾಗುತ್ತಾ ಹೋದವು. ಅವನು ಅವಳ ಜೊತೆ ಹೆಜ್ಜೆಗೂ ಹೆಜ್ಜೆ ಸೇರಿಸಿ ನಡೆದುಕೊಂಡು ಬರುತ್ತಿದ್ದ. ಇನ್ನೇನು ಸ್ವಲ್ಪ ದೂರ ಎಂದು ಅವನು ಮತ್ತೆ ಹೇಳಿದ. ಆದರೆ ಅವಳು ಹಠಾತ್ ನಿಂತಳು. ಅವಳ ದೇಹ ನಡುಗತೊಡಗಿತು. ಸುತ್ತಲೂ ಕತ್ತಲೆ ಹೆಚ್ಚಾಗಿತ್ತು. ಮರಗಳ ನೆರಳುಗಳು ಇನ್ನಷ್ಟು ಭಯ ಹುಟ್ಟಿಸುತ್ತಿದ್ದವು. ಅವರು ಮುಂದೆ ಸಾಗಿದರು. ಬಿಸುಗಾಳಿ ಬೀಸಿದಂತಾಯಿತು. ಅವಳು ಮತ್ತಷ್ಟು ನಡುಗಿದಳು. ಇಲ್ಲಿ ಸ್ವಲ್ಪ ನಿಲ್ಲೋಣ ಎಂದು ಅವನು ಹೇಳಿದ. ಆದರೆ ಅವನ ಮನಸ್ಸು ಕೂಡ ಅಸ್ಥಿರವಾಗಿತ್ತು. ಅವನು ಸುತ್ತಲೂ ನೋಡಿದ. ಶಿವಮೂರ್ತಿ ಸರ್ಕಲ್ ಎಲ್ಲೂ ಕಾಣಿಸಲಿಲ್ಲ. ಅವನೊಳಗೆ ಏನೋ ಅಸಹಜ ಭಯ ಮೂಡಿತು. ಇತ್ತ ಅವಳು ಮಾತ್ರ ತನ್ನ ಮನಸ್ಸಿನೊಳಗೆ